ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮಾಡ್ತಾ ಇರೋದು ಗೀ ರೈಸ್. ಆಮೇಲೆ ಒಂದೆರಡು ಟೊಮೊಟೊ ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಂಗೆ ಇದಕ್ಕೆ ನೆನೆಸಿಟ್ಟಂಥ ಕಡಲೆಕಾಳು ಮತ್ತು ಬಟಾಣಿ ಹಾಕ್ತಾಯಿದ್ದೆ. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದ್ರ ಮೇಲೆ ಒಂದು ಈರುಳ್ಳಿ ಬೇರೆ ಶುಂಠಿ ಮತ್ತು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಗ್ರೇವಿಗೆ ಏನೇನು ಬೇಕಂತ ಹೇಳ್ತೀನಿ. ಎಣ್ಣೆ, ಟೊಮೊಟೊ, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ. ಆಲ್ರೆಡಿ ನಾನೆಲ್ಲ ಏನೇನು ಬೇಕಂದರೆ ಇಷ್ಟು ಬೇಕು ನೋಡ್ಕೊಳ್ಳಿ. ಆಲ್ರೆಡಿ ಎಲ್ಲ ತೆಗ್ದಿಟ್ಟಿದ್ದೀನಿ. ನಾನು ಹೇಳ್ತಾ ಹೋಗ್ತೀನಿ. ಎರಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ, ಇವಾಗ ತಂದು ಬಂದಿದ್ದಾರೆ ನಮ್ಮ ಹಸ್ಬೆಂಡ್. ಆಲ್ಕೋವಾ ಡಬ್ಬ ಎತ್ಕೊಂಡು ಬಂದಿದ್ದಾರೆ ಪಾಪುಗೋಸ್ಕರ. ನೋಡಿ, ಪಾಪು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಫ್ರೈ ಆದಮೇಲೆ ನೀಟಾಗೆ ನೀರು ಬಿಟ್ಕೊಡ್ತಾ ಇದೆಯಲ್ಲ, ಅದಾದಮೇಲೆ ಚಿಕನ್ ಪೌಡರ್ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದೆ ನೀಟಾಗಿ ಸ್ಪೈಸಸ್ ಎಲ್ಲ ಹೊಂದ್ಕೊಬೇಕು. ಇವಾಗ ಈ ಥರ ನೀರು ಹಾಕಿದ್ದೀವಲ್ಲ, ಸೊ ಇದನ್ನು ವಾವ್, ಸೂಪರ್ ಎಮ್ಮಿ. ಇವಾಗ ಗ್ರೇವಿ ಕುದಿಯೋ ಟೈಮಲ್ಲಿ ಇರುತ್ತೆ ನೋಡಿ. ಗ್ರೇವಿ ಮತ್ತು ಗೀ ರೈಸು ತುಂಬ ಚೆನ್ನಾಗಿ